ಸ್ನೇಹಿತರೆ, ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ಒಂದು ಏನು ಆ್ಯಪ್ ಇರುತ್ತೆ, ಫಿನೋ ಪೇ ಆ್ಯಪ್. ಆ ಒಂದು ಆ್ಯಪ್ನಲ್ಲಿ UPIನ ಯಾವ ರೀತಿ ನಾವು ಡಿ ರಿಜಿಸ್ಟರ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಡಿ ರಿಜಿಸ್ಟರ್ ಅಂದರೆ ಅದನ್ನು ನಾವು ನಮ್ಮ ಒಂದು UPIನಿಂದ ತೆಗೆದು ಹಾಕೋದು ಹೇಗೆ, ಅಥವಾ ನಾವು ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಅದನ್ನು ಲಿಂಕ್ ಮಾಡಿ ಯೂಸ್ ಮಾಡ್ತಾ ಇರ್ತೀವಿ. ಆ ಒಂದು ಅಲ್ಲಿಂದ ಅದನ್ನು ತೆಗೆದು ಹಾಕೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅಥವಾ ನಮ್ಮ ಫೋನಲ್ಲಿ ಆ ಆ್ಯಪ್ ಏನಿರುತ್ತೆ ಅಲ್ಲಿಂದ ಅಕೌಂಟನ್ನು ತೆಗೆದು ಹಾಕೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ಆ ಆ್ಯಪ್ನಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅಲ್ಲಿ ಹೋಗ್ಬಿಟ್ಟು ನೀವು ಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಮಾಡಿದರೆ ನಿಮ್ಮ ಆ ಒಂದು ಆ್ಯಪ್ನಿಂದ ಆ ಒಂದು ಅಕೌಂಟ್ ಅನ್ನೋದು ರಿಮೂವ್ ಆಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫಿನೋ ಪೇ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಒಂದು ಆಪ್ಷನ್ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಮೊದಲು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು UPI ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. UPI ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಡಿ ರಿಜಿಸ್ಟರ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಡಿ ರಿಜಿಸ್ಟರ್ ಅಕೌಂಟ್ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಾವು ನೋಡ್ಬೋದು ಸಕ್ಸಸ್ಫುಲ್ ಆಗಿ ಅಕೌಂಟ್ ಅನ್ನೋದು ಇಲ್ಲಿ ಡಿಲೀಟ್ ಅಂತ ಬರ್ತಾ ಇದೆ. ಅಂದರೆ ಕಸ್ಟಮರ್ ಅಕೌಂಟ್ ಡಿಲೀಟ್ ಅಂದರೆ ಆ ಒಂದು ಆ್ಯಪ್ನಿಂದ ಅದನ್ನು ರಿಮೂವ್ ಮಾಡಲಾಗುತ್ತೆ. ಅಕೌಂಟ್ ಸಂಪೂರ್ಣವಾಗಿ ಡಿಲೀಟ್ ಆಗಿರೋದಿಲ್ಲ ಸ್ನೇಹಿತರೆ, ಆ್ಯಕ್ಟಿವ್ ಇರುತ್ತೆ. ನೀವು ಮರಳಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಅಕೌಂಟ್ನಿಂದ ಸಂಪೂರ್ಣವಾಗಿ ಆ್ಯಪ್ನಿಂದ ಲಾಗೌಟ್ ಆಗುತ್ತೆ. ಈ ರೀತಿ ನೀವು ಕೇವಲ ಅಲ್ಲಿಂದ ಡಿ ರಿಜಿಸ್ಟರ್ ಆಗುತ್ತೆ ಅಷ್ಟೇ, ನಿಮ್ಮ ಅಕೌಂಟ್ ಅನ್ನೋದು ಡಿಲೀಟ್ ಆಗೋದಿಲ್ಲ. ಈ ರೀತಿ ನಾವು ಅಕೌಂಟನ್ನು ಫಿನೋ ಪೇನ ಒಂದು ಅಕೌಂಟನ್ನು ಡಿ ರಿಜಿಸ್ಟರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.